ಮಹಿಳಾ ಜಾಗೃತಿ ಬೇಕು. ಅಕ್ಷತಾ ಕೆಸಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಇತ್ಯಾದಿ ರಂಗಗಳಲ್ಲಿ ಮಹಿಳೆಯರು ಮುಂದೆ ಬರಬೇಕು ಎಂದು ಹಾವೇರಿಯ ಮಹಿಳಾ ಚಿಂತಕರಾದ ಶ್ರೀಮತಿ ಅಕ್ಷತಾ ಕೆಸಿರವರು ಹೇಳಿದರು. ಅವರು ಹುಬ್ಬಳ್ಳಿ ನವನಗರದ ಶ್ರೀ ಚನ್ನಬಸವೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸಂಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ದತ್ತಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಆರ್.ಎಸ್. ಹೊಸೂರ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಿಂಗರಾಜ್ ಅಂಗಡಿ, ಕೆ.ಎಸ್. ಕಬ್ಬೂರ್, ಪಿ.ಎಸ್. ಕೆಂಗಾರ್, ಉಮಾ ಅಳಗುಂಡಗಿ, ಮಂಜುಳಾ ಕುಲಕರ್ಣಿ, ಶಾಂತಾ ನಾಡಗೇರ್ ಇನ್ನಿತರರು ಉಪಸ್ಥಿತರಿದ್ದರು. ಪ್ರೊಫೆಸರ್ ಕೆ.ಎಸ್. ಕೌಜಲ್ಗಿರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು ಮತ್ತು ವಿದ್ಯಾರ್ಥಿನಿಯರು ಕಾರ್ಯಕ್ರಮವನ್ನು ನಿರೂಪಿಸಿದರು. ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಹಿಳಾ ದಿನಾಚರಣೆ ಅಂತ ನಾನು ಬಹಳಷ್ಟು ಕಡೆ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಕೆಲವೊಂದಿಷ್ಟು ಕಾಟಾಚಾರ ಕಾರ್ಯಕ್ರಮಗಳಾದ್ರೆ ಕೆಲವೊಂದಿಷ್ಟು ಮಾಡಲೇಬೇಕನ್ನೋ ಒತ್ತಾಯ ಕಾರ್ಯಕ್ರಮಗಳು ನಡೆದಿತ್ತು. ಕೆಲವೊಂದು ಕಡೆ ಮಾತ್ರ ಮಹಿಳಾ ಸಮಾನತೆ ಅಂತಕ್ಕಂಥದ್ದು, ಜೆಂಡರ್ ಇಕ್ವಾಲಿಟಿ ಬಗ್ಗೆ, ಮಹಿಳೆಯರ ಸಮಸ್ಯೆಗಳನ್ನು ಗಂಭೀರವಾಗಿ ಚರ್ಚೆ ಮಾಡಲೇಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಇದ್ದೇವೆ ಅನ್ನೋ ಕಾರಣಕ್ಕೆ ಮಹಿಳೆ ಅಂದ್ರೆ ಕೇವಲ ಭೋಗದ ವಸ್ತು ಅಲ್ಲ, ಅವಳು ನಮ್ಮ ಹಂಗ ಮನುಷ್ಯಳು ಅನ್ನೋ ಕಾರಣಕ್ಕೆ ಗಂಭೀರವಾಗಿರ್ತಕ್ಕಂಥ ವೇದಿಕೆಗಳನ್ನು ಕೂಡ ನಾವು ಅಲಂಕರಿಸ್ತೀವಿ. ಯಾವ ಗಂಭೀರ ವೇದಿಕೆಗಳಲ್ಲಿ ಮಹಿಳೆಯರ ವಿಷಯಗಳು ಚರ್ಚೆ ಆಗ್ತದೆ ಅಲ್ಲಿ ಮಹಿಳಾ ಸಮಾನತೆಯ ವಿಷಯಗಳು, ಕ್ರಾಂತಿಕಾರಿ ನಡೆಗಳು ಹುಟ್ಟುಕೊಳ್ಳುತ್ತವೆ. ಯಾವ ವೇದಿಕೆಯಲ್ಲಿ ಹಾಡು, ನೃತ್ಯ, ಸಂಗೀತ, ಫ್ಯಾಷನ್ ಶೋ, ಮಹಿಳಾ ದಿನಾಚರಣೆ ಸೀಮಿತವಾಗ್ತದ ಅಲ್ಲಿ ಯಾವ ಕ್ರಾಂತಿಕಾರಿ ಮಹಿಳಾ ವಿಚಾರಧಾರೆಗಳು ಚರ್ಚೆಗೆ ಒಳಪಡುವುದಿಲ್ಲ. ಯಾವಾಗ ಮಹಿಳೆಯರಿಗೆ ಸಂಬಂಧಿಸಿರ್ತಕ್ಕಂಥ ಕ್ರಾಂತಿಕಾರಿ ವಿಚಾರಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು ಚರ್ಚೆಗೆ ಒಳಪಟ್ಟಿಲ್ಲ ಅಂತ ಹೇಳಿದ್ರೆ ಆ ನೆಲದಲ್ಲಿ ಮಹಿಳಾ ಸಮಾನತೆ ಇಲ್ಲ ಅಂತಕ್ಕಂಥದ್ದನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದ್ದೇವೆ. ಇವತ್ತೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿ ಹೆಣ್ಣು ಮಗಳ ದಿನನಿತ್ಯದ ಸಮಸ್ಯೆಗಳು, ಅದು ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಎಲ್ಲ ತಲ್ಲಣಗಳ ಬಗ್ಗೆ ಇವತ್ತಿನ ಇಲ್ಲಿ ಮಾತುಗಳನ್ನು ಆಡ್ತಾ ಇದ್ದೇವೆ. ಅದು ಕೇವಲ ಅಕ್ಷತಾ ಒಬ್ಬಳ ಮನೆ ವಿಷಯ ಅಲ್ಲ, ಅಕ್ಷತಾ ಒಬ್ಬಳ ಅಭಿವೃದ್ಧಿ ವಿಷಯ ಅಲ್ಲ, ಅಥವಾ ಕುಲಕರ್ಣಿ ಮೇಡಮ್ ಅವ್ರದ್ದು ಅಲ್ಲ. ಇನ್ನ ಇಲ್ಲಿ ಬರದೇ ಇರೋ ಮನೆಯಲ್ಲಿನೇ 4 ಗೋಡೆಗಳ ಮಧ್ಯೆ ಹೆಣ್ಮಕ್ಳು ಕೂತ್ಕೊಂಡಿದಾರಲ್ಲ, ಆ ಎಲ್ಲ ಹೆಣ್ಮಕ್ಳ ವಿಷಯಗಳು ಇವತ್ತಿಲ್ಲಿ ಚರ್ಚೆ ಆಗ್ತದೆ. ಆ ಚರ್ಚೆ ಆಗಬೇಕಾದ್ರೆ ನಮ್ಮಗಳ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಬದ್ಧತೆ ಇಲ್ಲದೆ ಹೋದ್ರೆ ಹೆಣ್ಮಕ್ಳಿಗೆ ಭದ್ರತೆ ಎಲ್ಲಿಂದ ಬರಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ನಮಗ್ ಬದ್ಧತೆನೇ ಇಲ್ಲದೆ ಹೋದ್ರೆ ಭದ್ರತೆ ಎಲ್ಲಿಂದ ಬರಬೇಕು? ಬದ್ಧತೆ ಅಂದ್ರೆ ಏನು? ನೀವೆಲ್ಲ ಒಂದು ಹಂತದ ಶಿಕ್ಷಣವನ್ನ ದಾಟಿ ಇನ್ನೊಂದು ಹಂತದ ಶಿಕ್ಷಣಕ್ಕೆ ಬಂದಿರತಕ್ಕಂತಹ ಯುವ ನಾಯಕರು, ಯುವ ಸಮೂಹ. ನೀವ್ಯಾರು ಮಕ್ಕಳಲ್ಲ. ಇಲ್ಲಿ ಕುತ್ಕೊಂಡಿರೋ ಯಾವ ಹೆಣ್ಮಗಳು ನಾಳೆ ಇಲ್ಲಿ ಈ ಊರಿನ MLA ಆಗ್ತಿರೋ, MP ಆಗ್ತಿರೋ, ಜಿಲ್ಲಾ ಪಂಚಾಯತಿ ಆಗ್ತಿರೋ, ತಾಲೂಕಾ ಪಂಚಾಯತಿ ಆಗ್ತಿರೋ, ಗ್ರಾಮ ಪಂಚಾಯತಿ ಆಗ್ತಿರೋ, ಯಾರು ಈ ದೇಶದ ಪ್ರಧಾನಿ ಆಗ್ತಿರೋ, ಯಾರು ಈ ದೇಶದ ಪ್ರಥಮ ಮಹಿಳಾ ಪ್ರಜೆ ಆಗ್ತಿರೋ ನಮ್ಗೆ ಗೊತ್ತಿಲ್ಲ. ಎಷ್ಟು ಜನ ಹೆಣ್ಮಕ್ಳಿದ್ದೀರಾ? IAS ಆಗ್ಬೋದು, IPS ಆಗ್ಬೋದು, KS ಆಗ್ಬೋದು. ಒಂದು ಸಾಮಾಜಿಕ ಪರಿಕಲ್ಪನೆ ಇಲ್ಲದೆ ಹೋದ್ರೆ ನಾವ್ ಏನನ್ನ ಕಟ್ಲಿಕ್ಕೆ ಸಾಧ್ಯ? ನಗೋಣ, ನಗೋ ವಿಷಯ ಬಂದಾಗ ಎಲ್ಲರೂ ಸೇರಿ ಚಂದ ನಗೋಣ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಆದ್ರೆ ಗಂಭೀರ ಚಿಂತನೆಗಳು ನಡೆಯುವಾಗ ನಮ್ಮದೇ ಸಮಸ್ಯೆಗಳ ಬಗ್ಗೆ ಯಾರೋ ಮಾತನಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅನ್ನುವಾಗ್ಲೂ ಕೂಡ ನಾವು ಒಂದು ವೇದಿಕೆಯನ್ನು ಹಾಸ್ಯಾಸ್ಪದ ಮಾಡೋದಿದೆಯಲ್ಲ, ಒಂದು ಕಾರ್ಯಕ್ರಮದ ಗಂಭೀರತೆಯನ್ನು ಕಳೆಯೋದಿದೆಯಲ್ಲ, ಬಹುಶಃ ಅದು ಮಹಿಳಾ ದಿನಾಚರಣೆಗೆ ಹಿನ್ನಡೆಯನ್ನು ಉಂಟು ಮಾಡತಕ್ಕಂತಹ ವಿಧಗಳು. ನಮ್ಮ ಕಾರ್ಯಕ್ರಮದಲ್ಲಿ ನಾವೇ ಗಂಭೀರತೆಯನ್ನು ಕಾಪಾಡಲಿಲ್ಲ ಅಂದ್ರೆ, ನಾವೇ ಬದ್ಧತೆಯನ್ನ, ಜಾಗೃತಿಯನ್ನ ಕಾಪಾಡಲಿಲ್ಲ ಅಂತಂದ್ರೆ ಇನ್ಯಾರು ಕಾಪಾಡ್ತಾರೆ? ಅದು ಅಧ್ಯಕ್ಷರಿಗಂತೂ ಬಿಡದೆ ಇರೋ ಕರ್ಮ. ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ, ಹಾಡುವುದು ಅನಿವಾರ್ಯ ಎನಗೆ ಅಂತ. ಹಂಗ ಅವರು ಸಾಹಿತ್ಯದ ಒಳಗಡೆ ಹೆಣ್ಣತನವನ್ನ ಕಂಡಿರೋರದ, ಸಾಹಿತ್ಯದ ಒಳಗಡೆ ಹೆಣ್ಣತನದ ತಲ್ಲಣಗಳನ್ನ ಕಂಡಿರೋರದ.
ಹೀಗಾಗಿ ಬಹಳ ಗಂಟು ಬಿದ್ದು ನನ್ನನ್ನು ಇಲ್ಲಿ ಕರೆಸ್ಕೊಂಡ. ಎಲ್ಲಿಗೆ ನಿಮ್ಮ ಧ್ವನಿ ಕೇಳಿಸ್ಬೇಕಂದ್ರ ಯಾರೋ ಕುತ್ಕೊಂಡು ಹೆಣ್ಣಂದ್ರೆ ಕೇವಲ ಮಕ್ಕಳನ್ನ ಹಡಿಯೋ ಯಂತ್ರ, ಎಲ್ಲಿವರೆಗೂ ಕೇಳ್ಬೇಕಂದ್ರೆ ಸ್ತ್ರೀ ನಹಿ ಸ್ವಾತಂತ್ರ್ಯ ಅಂತ ಹೇಳಿದ್ರಲ್ಲ ಅಲ್ಲಿವರೆಗೂ ಕೇಳಬೇಕು. ಎಲ್ಲಿವರೆಗೂ ಕೇಳ್ಬೇಕಂದ್ರೆ ಹೆಣ್ಣಂದ್ರೆ ಬಿಡಲೆ ಮಾರಾಯ, ನಾವು ಕಟ್ಕೊಂಡು ಬಂದಿರೋ ಕಕ್ಕಿ ಅಂತಂದೇನು ಉಡಾಫೆ ಉತ್ತರಗಳನ್ನು ಕೊಡ್ತಾರಲ್ಲ ಅಲ್ಲಿವರೆಗೂ ಕೇಳ್ಬೇಕ. ಇವತ್ತು ಚನ್ನಬಸವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಮಹಿಳಾ ಸಮಾನತೆಯ ಧ್ವನಿಗಳು ಕೇಳಾಕತ್ತಾವ ಅಂತ ಹೇಳಿ ಅವ್ರ ಕಿವಿ ಮುಟ್ಟಬೇಕು, ಜೋರಂತ ಹೇಳಬೇಕು. ನಮ್ಮ ನಡಿಗೆ, ನಮ್ಮ ನಡಿಗೆ. ನಾನು ಮತ್ತೊಂದು ಸಾರಿ ನಮ್ಮ ನಡಿಗೆ ಅಂತ ಹೇಳಿದಾಗ ಅನುಭವ ಮಂಟಪದ ಕಡೆಗೆ ಅಂತ ಹೇಳಿ, ನಮ್ಮ ನಡಿಗೆ, ನಮ್ಮ ನಡಿಗೆ. ಮತ್ತೊಂದು ಸಾರಿ ನಮ್ಮ ನಡಿಗೆ ಅಂದಾಗ ಸಮಾನತೆ ಕಡೆಗೆ ಅಂತ ಹೇಳಬಹುದು. ನಮ್ಮ ನಡಿಗೆ, ನಮ್ಮ ನಡಿಗೆ, ನಮ್ಮ ನಡಿಗೆ. ನಾನು ಮತ್ತೊಂದು ಸಾರಿ ನಮ್ಮ ನಡಿಗೆ ಅಂತಂದು ಹೇಳಿದಾಗ ಕಾರ್ಯಾಂಗದ ಕಡೆಗೆ ಅಂತ ಹೇಳ್ಬೇಕು. ನಮ್ಮ ನಡಿಗೆ, ನಮ್ಮ ನಡಿಗೆ. ಮತ್ತೊಂದು ಸಾರಿ ನಾನು ನಮ್ಮ ನಡಿಗೆ ಅಂತ ಹೇಳಿದಾಗ ಶಾಸಕಾಂಗದ ಕಡೆಗೆ ಅಂತ ಹೇಳ್ಬೇಕು. ನಮ್ಮ ನಡಿಗೆ, ನಮ್ಮ ನಡಿಗೆ. ಮತ್ತೊಂದು ಸಾರಿ ನಮ್ಮ ನಡಿಗೆ ಅಂತ ಹೇಳಿದಾಗ ನ್ಯಾಯಾಂಗದ ಕಡೆಗೆ ಅಂತ ಹೇಳ್ಬೇಕು. ನಮ್ಮ ನಡಿಗೆ, ನಮ್ಮ ನಡಿಗೆ, ನಮ್ಮ ನಡಿಗೆ. ಮತ್ತೊಂದು ಸಾರಿ ನಾನು ನಮ್ಮ ನಡಿಗೆ ಅಂತ ಹೇಳಿದಾಗ ಸಮ ಸಮಾಜದಡಿಗೆ ಅಂತ ಹೇಳ್ಬೇಕು. ನಮ್ಮ ನಡಿಗೆ, ನಮ್ಮ ನಡಿಗೆ, ನಮ್ಮ ನಡಿಗೆ. ಇದು ಕೇವಲ ಘೋಷಣೆ ಆಗಬಾರದು, ಇದ ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗುವುದು. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇವತ್ತು ನಮ್ಮ ಎಲ್ಲರನ್ನ ನಿಯಂತ್ರಣ ಮಾಡ್ತಾ ಇದ್ದವು. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗಗಳಲ್ಲಿ ಇವತ್ತು ಮಹಿಳೆಯರ ಪರಿಸ್ಥಿತಿ ಏನಾಗ್ಯದ ಅಂತಕ್ಕಂಥದ್ದನ್ನು ಕೂಡ ನಾವು ವಾಸ್ತವ ಸಂದರ್ಭದಲ್ಲಿ ಚರ್ಚೆ ಮಾಡ್ಬೇಕಾಗ್ತದೆ. ಇಷ್ಟೋ ತನಕ ಮಾತಾಡಿದೆ, ಎಲ್ಲೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸಲಿಲ್ಲ. ತಿಳಿಸಿದ್ದೇನೆ ಶುಭಾಶಯಗಳನ್ನು? ಇದು ನಮ್ಮ ದಿನಾಚರಣೆಯನ್ನ ಯಾಕೆ ಶುಭಾಶಯಗಳನ್ನು ತಿಳಿಸಲಿಲ್ಲ? ಈಗ ಆಲ್ರೆಡಿ 4-5 ಕಾರ್ಯಕ್ರಮಗಳನ್ನು ನಾನು ಮುಗಿಸಿದೆ ಮಹಿಳೆಯರ ದಿನಾಚರಣೆ. ಅಲ್ಲೆಲ್ಲೂ ಶುಭಾಶಯಗಳನ್ನು ಹೇಳಲಿಕ್ಕಾಗಿಲ್ಲ, ಇವತ್ತು ಕೂಡ ಹೇಳಲಿಕ್ಕಾಗಿಲ್ಲ. ಯಾಕೆ? ಒಬ್ಬ ಹೋರಾಟಗಾರ್ತಿಯಾಗಿ ಗಂಡಿನ ದೇಹದಲ್ಲಿ ಅಡಗಿ ಕುಂತಿರ್ತಕ್ಕಂತಹ ಹೆಣ್ಣತನದ ಹೋರಾಟಗಾರ್ತಿಯಾಗಿ, ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾವಣೆಯಾಗಿ ಹೋರಾಟಗಾರ್ತಿಯಾಗಿ, ಈ ಸಮಾಜದ ನೂರಾರು ವೇದಿಕೆಗಳನ್ನ, ಸ್ತರಗಳನ್ನ ಬಲ್ಲವಳಾಗಿ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಮಹತ್ವವನ್ನ ತಿಳ್ಕೊಂಡಿರಕ್ಕಾಗಿ, ಆದ್ರೂ ಶುಭಾಶಯಗಳನ್ನು ಹೇಳಲಿಕ್ಕೆ ಮನಸ್ಸು ಒಪ್ತಿಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಿಂದಿನ ದಿನದ ಕನ್ನಡಪ್ರಭ ಪತ್ರಿಕೆ ನಮ್ಮ ಮನೆಗೆ ಬರ್ತದ, ನಾನು ಓದ್ತಿದ್ದೇನೆ. ಒಂಥರ ಹೃದಯವನ್ನ ಕಟ್ಟಿ ಹಾಕೊಂಡಂಗಾಗಿತ್ತು ನಾನು. ಅವತ್ತು ಇಡೀ ದಿವಸ ಏನು ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬಂದಿಲ್ಲ. ಸೈಡಿ ಕೊಟ್ಟಿದ್ರು, 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ. 5 ವರ್ಷದ ಮಗು, 17 ವರ್ಷದ ಪ್ರಾಪ್ತ ಬಾಲಕ. ಅದನ್ನು ಓದಿದೆ. ಕೆಳಗಡೆ ಯಶಸ್ವಿ ಶಸ್ತ್ರಚಿಕಿತ್ಸೆ 14 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಆ ಮಗು. ಇಲ್ಲಿ ವೈದ್ಯರನ್ನ ನಾನು ಅಭಿನಂದಿಸಲೋ ಅಥವಾ ಆ ಮಗುವಿಗಾಗಿರೋ ನೋವನ್ನ ನಾನು ಹೇಗೆ ಸಹಿಸ್ಕಲ್ಲಿ? ಬಹುಶಃ ಆ ಜಾಗದಲ್ಲಿ ನಾನು ಇದ್ದಿದ್ರೆ, ಆ ಜಾಗದಲ್ಲಿ ನಮ್ಮನೆ ಹೆಣ್ಮಕ್ಳು ಇದ್ದಿದ್ರೆ ಆಗ್ತಕ್ಕಂಥ ಆಘಾತ ಏನು? 5 ವರ್ಷದ ಮಗು, ನನಗೆ ಗೊತ್ತಾಗ್ಲಿಲ್ಲ 5 ವರ್ಷದ ಮಗುವಿನ ಮೇಲೆ ಹೇಗೆ ಇವರಿಗೆ ಲೈಂಗಿಕ ಭಾವನೆಗಳು ವ್ಯಕ್ತವಾದವು ಅಂತಕ್ಕಂಥದ್ದು. ಪೊಲೀಸ್ ಅಧಿಕಾರಿಗಳಿದ್ದಾರೆ, ನನಗಿಂತ ಚೆನ್ನಾಗಿ ಕ್ರೈಮ್ ಬಗ್ಗೆ ಹೇಳ್ತಾರೆ, ಮಾತನಾಡುವ. ಆ ಮುಂದುಗಡೆ ಮತ್ತೆ ಬರೀತಾರೆ, ಆ ಪುಟ್ಟ ಹೆಣ್ಣು ಮಗುವಿನ ಜನನಾಂಗಕ್ಕೆ 25 ಹೊಲಿಗೆಗಳನ್ನ ಹಾಕ್ತಾರೆ. ಹೆಂಗ ಶುಭಾಶಯಗಳನ್ನು ಹೇಳ್ಬೇಕ್ರಿ? ಹೆಂಗ ಶುಭಾಶಯಗಳನ್ನು ಹೇಳಿಲ್ಲ? 21 ಸೆಂಚುರಿಯಲ್ಲಿ ಇದ್ದೇವೆ. ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷಗಳಾಗಿದೆ.
ಆಜಾದಿ ಕಾ ಅಮೃತ್ ಮಹೋತ್ಸವವನ್ನ ಆಚರಣೆ ಮಾಡ್ತೀವಿ. ಮಹಾತ್ಮ ಗಾಂಧಿ ಹೇಳ್ತಾರೆ, ಮಧ್ಯರಾತ್ರಿ ಹೆಣ್ಣು ಮಗಳು ಯಾವಾಗ ಈ ದೇಶದಲ್ಲಿ ಅಡ್ಡಾಡ್ತಾಳ ಅವಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಕ್ಕಂಥ ಮಾತನ್ನು ಹೇಳ್ತಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರ, ಒಂದು ದೇಶದ ಅಭಿವೃದ್ಧಿಯನ್ನ ಅಳಿಬೇಕಾದ್ರೆ, ಒಂದು ದೇಶದ ಸ್ಥಾನಮಾನಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಬೇಕಾದ್ರೆ ಆ ದೇಶದಲ್ಲಿ, ಆ ನೆಲದಲ್ಲಿ, ಆ ಸಮಾಜದಲ್ಲಿ, ಆ ಪ್ರದೇಶದಲ್ಲಿ ಹೆಣ್ಣು ಮಗಳಿಗೆ ಕೊಟ್ಟಿರ್ತಕ್ಕಂತಹ ಸ್ವಾತಂತ್ರ್ಯ, ಸಮಾನತೆ, ಹಕ್ಕುಗಳು, ಗೌರವದ ಬದುಕು, ಇವುಗಳ ಆಧಾರದ ಮೇಲೆ ಆ ದೇಶದ ಅಭಿವೃದ್ಧಿಯನ್ನು ಅಳಿಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯಾವ್ದಾದ್ರೂ ಕಂಟ್ರಿಯ ಆರ್ಥಿಕ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಹೆಣ್ಮಕ್ಳ ಆರ್ಥಿಕತೆ ಆಧಾರದ ಮೇಲೆ ದೇಶದ ಆರ್ಥಿಕತೆ ಅವಲಂಬನೆ ಆಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೀಗೆ ಹೇಳಿಯೂ ಕೂಡ 12ನೇ ಶತಮಾನದಲ್ಲಿ ಬಸವಣ್ಣ ಹೆಣ್ಣು ಮಕ್ಕಳನ್ನ ಒಳಗೊಂಡಂತೆ, ಶರಣರನ್ನ ಒಳಗೊಂಡಂತೆ, ವಚನ ಕಾರ್ತರಿಯನ್ನ ಒಳಗೊಂಡಂತಕ್ಕಂತಹ ವಿಶ್ವದ ಮೊದಲ ಸಂಸತ್ತನ್ನ ಕಟ್ಟಿದ್ರು. ಹೀಗೆ ಇದ್ದಾಗಲೂ ಕೂಡ 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಆಗ್ತದೆ. ಹೋದ ವರ್ಷ ಇದೇ ದೇಶದ, ಬೇರೆ ದೇಶದಲ್ಲ, ಇದೇ ದೇಶದ, ಗೊತ್ತಾ ನಿಮಗೆ, ಇಬ್ಬರು ಮಹಿಳೆಯರು ಬೆತ್ತಲೆ ಮೆರವಣಿಗೆ ಮಾಡ್ತಾರ. ಎಲ್ಲಿ? ಚಂದ್ರಗುತ್ತಿ, ಅದಾದ ಹಳೆ ಪರ, ಅದಾ ಮಣಿಪುರ ನಮ್ದ ದೇಶದೊಳಗದೆ, ದೇಶದೊಳಗದಲ್ಲ ಮಣಿಪುರ. ಮಣಿಪುರದಲ್ಲಿ ಕೋಮು ಗಲಭೆಗಳು ಆಗ್ತವೆ. 2 ಪ್ರಬಲ ಜಾತಿಗಳ ಮಧ್ಯೆ ತುಂಬಾ ದೊಡ್ಡ ಗಲಾಟೆಗಳಾಗ್ತವೆ. ಅಲ್ಲಿ ಇಬ್ಬರು ಹೆಣ್ಮಕ್ಳನ್ನ, ವಯಸ್ಕರ ಹೆಣ್ಮಕ್ಳನ್ನ ಇಡೀ ಗಂಡಸರ ಸಮೂಹ ಬೆತ್ತಲೆಯನ್ನ ಮಾಡಿ ನಡು ಬೀದಿಯಲ್ಲಿ ಅವಳ ಮೇಲೆ ಸಾಮೂಹಿಕವಾಗಿ ಇಬ್ಬರು ಯುವತಿಯರ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ. ಬೀದಿಯಲ್ಲಿ ಮೆರವಣಿಗೆ ಮಾಡಿ, ಈಗ ನಾವು ಹೀಗೆ ಪ್ರಾಣಿಗಳನ್ನ ಮೆರವಣಿಗೆ ಮಾಡ್ತಿರ್ತಾರಲ್ಲ, ಹಂಗ ಬೆತ್ತಲೆತೆಯಾದ ಹೆಣ್ಮಕ್ಳನ್ನ, ಇಬ್ಬರ ಹೆಣ್ಮಕ್ಳನ್ನ ಮೆರವಣಿಗೆ ಮಾಡ್ತಾರೆ. ಅವ್ರು ಹೇಗೆ ನಡೀತಾರಲ್ಲ ಆ ನಡಿಗೆ ಉದ್ದಕ್ಕೂ ರಕ್ತದ ಕಲೆಗಳು ಮೂಡ್ತಾ ಇರುತ್ತೆ ರೋಡಲ್ಲಿ. ಹೆಂಗ್ ಹೇಳ್ಬೇಕು ಮಹಿಳಾ ದಿನಾಚರಣೆ ಶುಭಾಶಯಗಳ. ಕನಿಷ್ಠ ಸೌಜನ್ಯತೆಯನ್ನು ಆ ಸಮಾಜ ಉಳಿಸ್ಕೊಳ್ಳಿಲ್ಲ ಆ ಸಂದರ್ಭದಲ್ಲಿ. ಮಧ್ಯಪ್ರದೇಶದಲ್ಲಿ 16 ವರ್ಷದ ಬುದ್ಧಿಮಾಂದ್ಯ ಬಾಲಕಿ, ಬುದ್ಧಿ ಸರಿ ಇರೋದಿಲ್ಲ, ಒಬ್ಬ ಆಟೋ ಡ್ರೈವರ್ ಹುಡುಗಿಗೆ ಚಾಕ್ಲೇಟ್ ಕೊಡ್ತೀನಿ ಬಾ ಅಂತ ಹೇಳಿ ಕರೆದು ಅತ್ಯಾಚಾರ ಮಾಡ್ತಾರೆ. ಆ ಅತ್ಯಾಚಾರ ಮಾಡುವಾಗ ಆಸ್ ಇಟ್ ಈಸ್ ಆ ಹುಡುಗಿ ಹೆಂಗಿರ್ತಾಳಲ್ಲ ನೆಕೆಡ್ ಆಗಿ, ಹಂಗ ಬೀದಿಗೆ ಬರ್ತಾಳ. ದನ ಕಡಿದ್ರೆ ಕರಗೋ ಸಮಾಜ, ಹಸಿವಿಗಾಗಿ ಮಿಡಿಯೋ ಹೃದಯ. ಆ ಹುಡುಗಿ ಹಂಗ ಬರ್ತಾಳಲ್ಲ, ಹಿಂಗೆಲ್ಲ ನೋಡ್ತಿರ್ತದ ಸಮಾಜ. ಚೀತು ಅಂತ ಅಂತಾರ. ಈಗ 2 ತೊಡೆಗಳ ಮಧ್ಯೆ ರಕ್ತದ ಕಲೆಗಳು ಅಂಟ್ಕೊಂಡಿರ್ತವೆ. ಒಂದು ಮನಿ ಗೇಟ್ ಹತ್ರ ಹೋಗಿ ಅವಳು ಕುಡಿ ನೀರ್ ಕೇಳ್ತಾಳೆ, ಹಿಂಗಿಂಗ್ ಕೊಡ್ರಿ ಅಂತ ಹೇಳಿ. ಅಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಒಬ್ಬ ಚಿಚಿ 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 ನಡಿ ಆಚೆಗೆ ಅಂತ ಹೇಳಿ. ಕನಿಷ್ಠ ಮಟ್ಟದ ಮಾನವೀಯತೆಯನ್ನು ಕೂಡ ಉಳಿಸಿಕೊಳ್ಳುವಲ್ಲಿ ಹೆಣ್ಮಕ್ಳ ವಿಚಾರದಲ್ಲಿ ಈ ಸಮಾಜ ಸೋತಿದೆ. ವಿಜಯಪುರದಲ್ಲಿ ಒಬ್ಬ ದಲಿತ ಬಾಲಕಿ ದಾನಮ್ಮ ಅಂತಕ್ಕಂತಹ ಒಬ್ಬ SSLC ಹುಡುಗಿ, ಅವಳ ಮೇಲೆ 6 ಜನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಅವಳನ್ನ ಬಾವಿಗೆ ಹಾಕ್ತಾರೆ. ಪ್ರಬಲ ವರ್ಗದ ಗಂಡ್ಮಕ್ಳಿಗೆ ಶಿಕ್ಷೆನೇ ಆಗೋದಿಲ್ಲ. ಇನ್ನ ದೊಡ್ಡ ದುರಂತ ಅಂತ ಹೇಳಿದ್ರೆ, ಬಹಳಷ್ಟು ಜನ ಯಾವ ಕ್ಷೇತ್ರಕ್ಕೆ ಹೋದ್ರೆ ಮಾನಸಿಕ ನೆಮ್ಮದಿ ಸಿಗ್ತದ, ದೈವಿಕ ಭಕ್ತಿ ಸಿಗ್ತದ, ನಾವು ಪವಿತ್ರ ಆಗ್ತೇವೆ ಅಂತ ಹೇಳ್ತಾರ, ಅಂತಹ ಧರ್ಮಸ್ಥಳದಲ್ಲಿ ಸೌಜನ್ಯ ಅತ್ಯಾಚಾರ ಆಗಿ ಇವತ್ತಿಗೆ ಎಷ್ಟು ವರ್ಷ ಆತ್ರಿ? 2017ರಲ್ಲಿ ಸೌಜನ್ಯ ಅಂತಕ್ಕಂತಹ ಹುಡುಗಿಯ ಯೂನಿಯ ಒಳಗಡೆ, ಜನನಾಂಗದ ಒಳಗಡೆ 6 ಇಂಚು ಮಣ್ಣನ್ನು ಹಾಕಿರ್ತಾರೆ. ನೇತ್ರಾವತಿ ನದಿಯಲ್ಲಿ ಹೆಣ್ಣುಮಕ್ಕಳ ಶವ ತೇಲಿದಷ್ಟು ಬೇರೆ ಯಾವ ಶವಗಳು ತೇಲಿಲ್ಲ. ಯಾರನ್ನ ಬಂಧಿಸ್ತಾರೆ, ಆದ್ರೆ ಆತ ಅಪರಾಧ ಇಲ್ಲ ಅಂತ 10 ವರ್ಷ ಕಳೆದ ಮೇಲೆ ಗೊತ್ತಾಗ್ತದೆ. ಹಾಗಾದ್ರೆ ನಿಜವಾದ ಅಪರಾಧ ಯಾರು?
ಅತ್ಯಾಚಾರ ಆಗಿದೆ ನಿಜ, ಕೊಲೆ ಆಗಿದೆ ನಿಜ, ದೌರ್ಜನ್ಯ ಆಗಿದೆ ನಿಜ, ಯಾರನ್ನ ಅರೆಸ್ಟ್ ಮಾಡಿದ್ರು ಆತ ಅಲ್ಲ ಅಂತ ಹೇಳಿ ದೃಢ ಬಿಡುತ್ತು ಸಿಬಿಐ ನ್ಯಾಯಾಲಯದಲ್ಲಿ, ಆತ ಬಿಡುಗಡೆ ಆದ. ಹಾಗಾದ್ರೆ ನಿಜವಾದ ಆರೋಪಿಗಳು ಯಾರು? ಯಾಕೆ ಮಂಜುನಾಥ ಸ್ವಾಮಿ ಹೆಣ್ಮಕ್ಳ ವಿಷಯದಲ್ಲಿ ಕಣ್ಣು ಮುಚ್ಕೊಂಡು ಕುಳಿತುಕೊಂಡ? ಹೀಗೆ ದೇಶದ ಉದ್ದಗಲಕ್ಕೂ ಉತ್ತರ ಪ್ರದೇಶದಲ್ಲಿ ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂತಹ ಒಬ್ಬ ಯುವತಿ, ಅವಳನ್ನು ಅತ್ಯಾಚಾರ ಮಾಡಿ ಇನ್ ಯಾರ್ದಾದ್ರೂ ಇದ್ರಿಗೆ ಹೇಳ್ತಾಳೆ ಅನ್ನೋ ಕಾರಣಕ್ಕೆ ನಾಲ್ಗೆನ ಕತ್ತರಿಸ್ತಾರೆ. ತುಂಬಾ ದೈಹಿಕವಾಗಿ ಹಲ್ಲೆಗಳನ್ನ ಮಾಡ್ತಾರೆ. ಹೇಗೆ ಹಲ್ಲೆಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ, 6 ಜನ ಗಂಡಸರು ಸೇರಿ ಒಂದೇ ಸಾರಿ ಆಕೆಯ ಯೂನಿಯ ಮೇಲೆ ಹೆಜ್ಜೆಯನ್ನು ಇಡ್ತಾರೆ. ಶಬ್ದ ಅರ್ಥ ಆಗ್ತವಲ್ಲ? ಆಕಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ, ಕೋಮಾಕ್ ಹೋಗಿರ್ತಾಳೆ, ಕೊನೆ ತೀರ್ಕೊಳ್ತಾಳ. ತಂದೆ ತಾಯಿಗೂ ಹೇಳಲಾರ್ದ ಅವ್ರ ಮನೆ ಮುಂದನ ಇಡೀ ಅವರ ಕುಟುಂಬವನ್ನ ಗೃಹ ಬಂಧನದಲ್ಲಿ ಇತ್ತು. ಅವ್ರ ಮನೆ ಮುಂದನ ಹಸಿ ಕಟ್ಟಿಗೆ ಒಳಗ ಹಸಿ ಬಿಸಿಕಿನ್ ಸುಡ್ತಾರ. ತಾಯಿ ಹೃದಯ ಹಿಂಗ್ ಹೊಡ್ಕೊಳ್ತಿರ್ತದೆ. ಹೆಂಗ್ ಹೇಳಬೇಕು ಶುಭಾಶಯಗಳನ್ನ? 2009ರಲ್ಲಿ ಗುಜರಾತ್ ಅಲ್ಲಿ ಬಿಲ್ಕಿಸ್ ಬಾನು ಅಂತಕ್ಕಂಥ ಒಬ್ಬ ಧಾರ್ಮಿಕ ಅಲ್ಪಸಂಖ್ಯಾತ ಮಹಿಳೆ ಮೇಲೆ 13 ಜನ ಮೇಲ್ವರ್ಗದ ಪುರುಷರು ಅತ್ಯಾಚಾರ ಮಾಡ್ತಾರೆ. ಅವಾಗ ಆಕಿ ಪ್ರೆಗ್ನೆಂಟ್ ಇರ್ತಾಳೆ. ಆಕಿ ಕುಟುಂಬದ 9 ಜನ ಸದಸ್ಯರನ್ನ ಆಕಿ ಕಣ್ಣೆದುರಿಗೆನೆ ಕೊಲ್ತಾರೆ. ಆ ಅತ್ಯಾಚಾರಕ್ಕೆ ಒಳಗಾದಾಗ ಆ ನಡುವು ಬೀದಿಯಲ್ಲಿ ಆಕಿ ಗರ್ಭಪಾತ ಆಗ್ತದೆ. ಹೆಂಗ ಹೇಳ್ಬೇಕು ಶುಭಾಶಯಗಳನ್ನ? ಅರೆಸ್ಟ್ ಏನೋ ಮಾಡ್ತಾರ. ರೀಸೆಂಟ್ ಆಗಿ ಅಷ್ಟು ಜನರನ್ನ ಅಲ್ಲಿ ಉಚ್ಚ ನ್ಯಾಯಾಲಯ ಬಿಡುಗಡೆ ಮಾಡ್ತದೆ ಸನ್ನಡತೆಯ ಆಧಾರದ ಮೇಲೆ. ಅತ್ಯಾಚಾರಿಗಳಿಗೆ, ಕೊಲೆಗಡಕರಿಗೆ ಸನ್ನಡತೆ ಉಂಟ. ಆ ಸಮಾಜ ಅತ್ಯಾಚಾರಿಗಳನ್ನ ಶಾಲು ಮಾಲೆಗಳನ್ನ ಹಾಕಿ, ಹೂವಿನ ಹಾರಗಳನ್ನ ಹಾಕಿ ಸ್ವಾಗತ ಮಾಡ್ತದೆ ಅತ್ಯಾಚಾರಿಗಳನ್ನ. ಹಾಗಾದ್ರೆ ಸಮಾಜಕ್ಕೆ ಕೊಡ್ತಕ್ಕಂಥ ಸಂದೇಶ ಏನು? ಹೆಂಗ್ ಹೇಳಬೇಕು ಶುಭಾಶಯನ? ಈ ದೇಶದ ತ್ರಿವರ್ಣ ಧ್ವಜವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಷ್ಠಿತ ಕ್ರೀಡಾಂಗಣದಲ್ಲಿ ಆಕಾಶದ ಎತ್ತರಕ್ಕೆ ಹಾರಿಸಿದವರು ಹೆಣ್ಣುಮಕ್ಕಳು ಒಲಿಂಪಿಕ್ ಕ್ರೀಡಾಕೂಟದೊಳಗ. ಇಷ್ಟೆಲ್ಲ ಕಟ್ಟಳೆಗಳ ಮಧ್ಯೆ, ಇಷ್ಟೆಲ್ಲ ದೌರ್ಜನ್ಯಗಳ ಮಧ್ಯೆ, ಹಿಂಸೆಗಳ ಮಧ್ಯೆ, ಕಿರುಕುಳಗಳ ಮಧ್ಯೆ, ಅತ್ಯಾಚಾರದ ಮಧ್ಯೆ ನಾವು ಇದ್ದೇವೆ, ಏನಾದ್ರೂ ಮಾಡಬಹುದು ಅನ್ನೋದನ್ನ ತೋರಿಸ್ಲಿಕ್ಕೆ ಒಂದಿಷ್ಟು ಹೆಣ್ಮಕ್ಳು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಆಗ್ತಾರೆ. ಆದ್ರೆ ಪ್ರಸ್ತುತ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರದ ಅದೇ ಪಕ್ಷದ ಸಂಸದರು ಆ ಕ್ರೀಡಾಪಟುಗಳ ಮೇಲೆ ಅತ್ಯಾಚಾರ ಎಸಗ್ತಾರ, ಲೈಂಗಿಕ ಕಿರುಕುಳಗಳನ್ನ ಕೊಡ್ತಾರ, ದೌರ್ಜನ್ಯವನ್ನ ಮಾಡ್ತಾರ. ಇದನ್ನ ಪ್ರಶ್ನಿಸಿ ಆ ಹೆಣ್ಮಕ್ಳು ದೆಹಲಿಯ ಜಂತರ್ ಮಂತರ್ ನಡ ಬೀದಿಯಲ್ಲಿ ಹೋರಾಟ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ದೇಶದ ನೂತನ ಸಂಸತ್ ಉದ್ಘಾಟನೆ ಆಗ್ತಾ ಇರ್ತದೆ, ಸೆಂಟ್ರಲ್ ವಿಸ್ತಾ. ಅದೇ ಸಂಸತ್ ಗೋಡೆಯ ಮೇಲೆ ಅನುಭವ ಮಂಟಪದ ಚಿತ್ರವನ್ನು ಬಿಡಿಸಿರ್ತಾರೆ. ಅದನ್ನು ಈ ದೇಶದ ಹಾನೆಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀಯುತ ನರೇಂದ್ರ ಮೋದಿ ಅವರು ಹೇಳ್ತಿರ್ತಾರೆ ಭಾಷಣದಲ್ಲಿ. ನಾವು ಶರಣೆ ಅಕ್ಕ ಮಹಾದೇವಿಯ ಏನು ಸಂದೇಶವನ್ನು ಸಾರ್ತಾ ಇದ್ದೇವೆ ಪಾರ್ಲಿಮೆಂಟ್ ಅಲ್ಲಿ, ಅನುಭವ ಮಂಟಪದ ಸಿದ್ಧಾಂತವನ್ನ ಸಾರ್ತಾ ಇದ್ದೇವೆ. ಹೊರಗಡೆ ಮಹಿಳೆಯರು ಲೈಂಗಿಕ ದೌರ್ಜನ್ಯ ಆಗಿದೆ ಸ್ವಾಮಿ, ನಿಮ್ಮದೇ ಪಕ್ಷದ ಸಂಸದ ನಮ್ಮನ್ನ ಕಿರುಕುಳಕ್ಕೊಳಪಡಿಸ್ತಾ ಇದ್ದಾನೆ, ದಯವಿಟ್ಟು ಅವನನ್ನ ಕಿತ್ ಹಾಕ್ರಿ, ನಮಗೆ ನ್ಯಾಯ ಕೊಡ್ರಿ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಯಾವ ಹೆಣ್ಮಕ್ಳು ಬಂಗಾರದ ಪದಕಗಳನ್ನು ಗೆದ್ದು, ಬೆಳ್ಳಿಯ ಪದಕಗಳನ್ನು ಗೆದ್ದು, ಕಂಚಿನ ಪದಕಗಳನ್ನು ಗೆದ್ದು ದೇಶದ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿರ್ತಾರಲ್ಲ, ಅಂತ ಹೆಣ್ಮಕ್ಳ ಟೀ ಶರ್ಟ್ ಅನ್ನ ಹಿಡಿದು ಜೀಪ್ ಒಳಗಡೆ ಹಾಕ್ತಾರೆ. ಹೆಂಗೆ ಹೇಳಬೇಕು ಶುಭಾಶಯಗಳನ್ನ? ಹಣ, ಅಧಿಕಾರ, ಧರ್ಮದ ಅವಕಾಶ ಇರೋ ಮಹಿಳೆಯರ ನೋವುಗಳು ಒಂದು ಕಡೆ ಆದ್ರೆ, ಅಸ್ಪೃಶ್ಯತೆಗೆ ಒಳಗಾಗಿರ್ತಕ್ಕಂಥ ಹೆಣ್ಮಕ್ಳು, ದುಡಿಯುವ ವರ್ಗದ ಹೆಣ್ಮಕ್ಳು, ಕಾರ್ಮಿಕ ವರ್ಗದ ಹೆಣ್ಮಕ್ಳು, ಮನೆ ಕೆಲಸದ ಹೆಣ್ಮಕ್ಳು, ಹೋಟೆಲ್ ಅಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳು, ಗಾರ್ಮೆಂಟ್ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳು,
ಆ ಹೆಣ್ಮಕ್ಳ ನೋವು ಸಂಕಟ ವೇದನೆಗಳು ಒಂದು ಕಡೆ. ಹೇಗೆ ಹೇಳಬೇಕು? ಶುಭಾಶಯಗಳ 2016 NCRB ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಸಾಹೇಬ್ರು ಗೊತ್ತದ, ಪೊಲೀಸ್ ಅಧಿಕಾರಿಗಳದ. ಇದು 2025. 2016 ಒಳಗ ಪ್ರತಿ 77 ನಿಮಿಷಕ್ಕೆ ಈ ದೇಶದಲ್ಲಿ ಒಬ್ಬ ಮಹಿಳೆಯನ್ನ ಕೊಲ್ಲಲಾಗ್ತದೆ. ಮೇಡಮ್, ಎವ್ರಿ 77 ಮಿನಿಟ್ಸ್ಗೆ ಒಬ್ಬ ಮಹಿಳೆಯನ್ನ ಕೊಲ್ಲಲಾಗ್ತದಂದ್ರೆ ಒಂದು ದಿವಸಕ್ಕೆ ಎಷ್ಟು, ಒಂದು ವಾರಕ್ಕೆ ಎಷ್ಟು, ಒಂದು ತಿಂಗಳಿಗೆ ಎಷ್ಟು, ಒಂದು ವರ್ಷಕ್ಕೆ ಎಷ್ಟು ಮಹಿಳೆಯರು ನೀವು ಕೊಲ್ಲಾಕತ್ತೀರಿ? ಹೆಂಗ್ ಹೇಳಿ ಶುಭಾಶಯಗಳು? ಪ್ರತಿ 27 ನಿಮಿಷಕ್ಕೆ. ಇದು NCRB ರಿಪೋರ್ಟ್, ನಾ ಏನೋ ಹೇಳಕತ್ತಿರೋದಲ್ಲ, ಹೋಗಿ ಚೆಕ್ ಮಾಡ್ರಿ. ಪ್ರತಿ 27 ನಿಮಿಷಕ್ಕೆ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ಆಗ್ತದೆ ಈ ದೇಶದಲ್ಲಿ. ಎವ್ರಿ 27 minutes. ಅಂದ್ರೆ ಒಂದ್ ದಿವಸಕ್ಕೆ ಎಷ್ಟು ಹೆಣ್ಮಕ್ಳು ಅತ್ಯಾಚಾರಕ್ಕೆ, ರೇಫಿಗೆ ಒಳಗಾಕ? ಒಂದು ವರ್ಷಕ್ಕೆ ಎಷ್ಟು ಹೆಣ್ಮಕ್ಳು? ಹೆಂಗ್ ಹೇಳಬೇಕು ಶುಭಾಶಯನ? ಪ್ರತಿ 45 ನಿಮಿಷಕ್ಕೆ ಒಬ್ಬ ಮಹಿಳೆಯನ್ನ ಆಸಿಡ್ ಉಗ್ಗಿ, ಸೀಮೆ ಎಣ್ಣೆ ಉಗ್ಗಿ, ಪೆಟ್ರೋಲ್ ಉಗ್ಗಿ, ನೇಣು ಹಾಕಿ ಕೊಲೆ ಮಾಡಲಾಗ್ತದೆ. ಅದೆಷ್ಟೋ ಪೊಲೀಸ್ ಸ್ಟೇಷನ್ಗಳಲ್ಲಿ ನನಗೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ ಹೋದ ಹೆಣ್ಮಕ್ಳ ಮೇಲೆ ಪೊಲೀಸರು ಅತ್ಯಾಚಾರ ಮಾಡಿದ್ದಾರೆ. ಗಂಡ ಹೊಡಿತಾನೆ ಅಂತ ಹೇಳಿಕ್ ಹೋದ ಹೆಣ್ಮಕ್ಳನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ. ಹೆಂಗ್ ಹೇಳ್ಬೇಕ್ರಿ ಶುಭಾಶಯಗಳನ್ನ? ಗುಲ್ಬರ್ಗದಲ್ಲಿ 75 ವರ್ಷದ ಅಜ್ಜಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಾಳೆ, ಅವಳ ಮೇಲೆ ಅತ್ಯಾಚಾರ ಆಗ್ತದೆ. 75 ವರ್ಷದ ಅಜ್ಜಿ ಅಲ್ಲ, 5 ವರ್ಷದ ಮಗು, ಇಲ್ಲಿ 75 ವರ್ಷದ ವಯೋವೃದ್ಧೆ ಮೇಲೆ ಅತ್ಯಾಚಾರ ಆಗ್ತದೆ ಅಂತಂದ್ರೆ ಯಾವ ಸಮಾಜದಲ್ಲಿ ಇವತ್ತು ನಾವು ಮಹಿಳೆಯರು ಬದುಕ್ತಾ ಇದ್ದೇವೆ? ಮನೆಗೆ ಹೋದ, ಮನೆಯಿಂದ ಟ್ಯೂಷನ್ಗೆ ಹೋದ ಮಗಳು ಮನೆಗೆ ವಾಪಸ್ ಬರ್ತಾಳ ನಂಬಿಕೆ ಒಳಗೆ ತಂದೆ ತಾಯಿಗಳಿಲ್ಲ. ಹೆಂಗ್ ಹೇಳ್ಬೇಕ್ರಿ ನಾನು ಶುಭಾಶಯ? ಶಾಲೆಗೆ ಹೋದ ಮಗಳು, ಆ ಕಡೆ ವ್ಯಾನ್, ಜೀಪು, ಶಾಲಾ ಜೀಪು, ಆಟೋ ಬರ್ಲಿಲ್ಲ ಅಂದ್ರೆ ಎದಿ ಡವ ಡವ ಅಂತಿರ್ತೈತಿ. ಯಾಕೆ ಮಗಳು ಇನ್ನೂವರೆಗೂ ಬರ್ಲಿಲ್ಲ ಅಂತಂದು ಹೇಳಿ ಹೆಂಗ್ ಹೇಳ್ಬೇಕ್ರಿ ಶುಭಾಶಯ? ವಸತಿ ನಿಲಯದಲ್ಲಿ ಪಾದ್ರಿ, ಮೌಲಾನ, ಶಿಕ್ಷಕ ಮಕ್ಕಳ ಮೇಲೆ ಅತ್ಯಾಚಾರ ನಡೆಸ್ತಾರೆ. ಮೊನ್ನೆ ಕೋಲಾರದಲ್ಲಿ ಒಬ್ಬ ಶಿಕ್ಷಕ 3 ಜನ ವಿದ್ಯಾರ್ಥಿನಿಯರಿಗೆ ನಿದ್ದೆಗಳಿಗೆ ಕೊಟ್ಟು ಅತ್ಯಾಚಾರ ಮಾಡ್ತಾರೆ. ಹೆಂಗ್ ಹೇಳ್ಬೇಕ್ರಿ ಶುಭಾಶಯನ? ಅಕ್ಕಿ ಮನಿ ಒಳಗಿದ್ರೂ ರಕ್ಷಣೆ ಇಲ್ಲ, ಅಕ್ಕಿ ಮನಿ ಒಳಗಿದ್ರೂ ರಕ್ಷಣೆ ಇಲ್ಲ, ಶಾಲೆ ಒಳಗಿದ್ರೂ ರಕ್ಷಣೆ ಇಲ್ಲ, ಟ್ಯೂಷನ್ಗೆ ಹೋದ್ರೂ ರಕ್ಷಣೆ ಇಲ್ಲ. ಮಂಡ್ಯದೊಳಗೆ ಕೇಳಿದ್ರಿ, 7ನೇ ಕ್ಲಾಸ್ ಓದೋ ಹುಡುಗಿ, 7ನೇ ಕ್ಲಾಸ್ ಅಂದ್ರೆ ಎಷ್ಟು ವರ್ಷ? 12 ವರ್ಷ. ಎಷ್ಟು ಕ್ರೂರವಾಗಿ ಅತ್ಯಾಚಾರ ಮಾಡಿರ್ತಾರಂದ್ರೆ ಅದನ್ನ ಮಾಡಿ ಅದನ್ನ ಪಕ್ಕದಲ್ಲಿ ಜಾಗದಲ್ಲಿರೋ ಒಂದು ಟ್ಯಾಂಕಿಗೆ ಅವಳನ್ನು ದಬ್ಬಿರ್ತಾರೆ. ಹೀಗಾಗಿ ಇನ್ನ ದುರಂತ ಅಂತ ಹೇಳಿದ್ರೆ, ಯಾವ ಮಠ ಮಂದಿರಗಳು ಹೆಣ್ಮಕ್ಳನ್ನ ರಕ್ಷಣೆ ಮಾಡಬೇಕಾಗಿತ್ತು, ಮಕ್ಕಳನ್ನ ರಕ್ಷಣೆ ಮಾಡಬೇಕು. ಜಮ್ಮು ಕಾಶ್ಮೀರದಲ್ಲಿ ಒಂದು ದೇವಾಲಯದಲ್ಲಿ ಆಸಿಫಾ ಅಂತಕ್ಕಂತಹ ಒಂದು 8 ವರ್ಷದ ಹುಡುಗಿ 1 ವಾರ ನಿರಂತರವಾಗಿ ಆ ಮಗುವಿನ ಮೇಲೆ ಅತ್ಯಾಚಾರ ಮಾಡ್ತಾರೆ 4 ಜನ. ದೇವಸ್ಥಾನದಲ್ಲಿ ರಕ್ತ ಹರಿಯುತ್ತದೆ, ಆದ್ರೆ ದೇವ್ರು ಮಾತ್ರ ಕಣ್ಣು ಮುಚ್ಕೊಂಡು ಕುತ್ಕೊಂಡಿರ್ತಾನೆ. ಹೆಂಗ್ ಹೇಳಬೇಕು ನಾನು ಶುಭಾಶಯಗಳನ್ನ? ಅತ್ಯಾಚಾರ ಅಂತಕ್ಕಂಥದ್ದು, ದಬ್ಬಾಳಿಕೆ ಅಂತಕ್ಕಂಥದ್ದು, ದೌರ್ಜನ್ಯ ಅಂತಕ್ಕಂಥದ್ದು ಎವ್ರಿ ಮಿನಿಟ್ಸ್, ಎವ್ರಿ ಸೆಕೆಂಡ್ಸ್ ಮಹಿಳೆಯರನ್ನ ಬೆಂಬಿಡದೆ ಕಾಡ್ತಾ ಇದೆ. ಅವಾಗ್ಲೇ ಹೇಳ್ತಿದ್ದೆ, ಇನ್ನ ದೊಡ್ಡ ದುರಂತ ಅಂತ ಹೇಳಿದ್ರೆ ಆಕೆಗೆ ಮಠದೊಳಗೂ ರಕ್ಷಣೆ ಇಲ್ಲ. ಕಾವಿಯೊಳಗಿನ ಕಾವು ತನ್ನ ಸುಟ್ಟಲ್ಲದೆ ಮತ್ತಾರನ್ನ ಸುಟ್ಟೀತು. ಚಿತ್ರದುರ್ಗದ ಮುರುಘಾ ಶರಣರ ಮಠದೊಳಗ ಹೇಳಕ್ಕೆ ಅಂಕಿಗಳಿಲ್ಲ, ಅಷ್ಟು ಮಹಿಳೆ ಮಕ್ಕಳ ಮೇಲೆ 9ನೇ ಕ್ಲಾಸು, 8ನೇ ಕ್ಲಾಸು, 10ನೇ ಕ್ಲಾಸು ಬಾಲಕಿಯರ ಮೇಲೆ ಅತ್ಯಾಚಾರ ಆಗ್ತದೆ.
ಪ್ರತಿ ದಿವಸ ಸ್ವಾಮೀಜಿಯ ಕೋಣೆಗೆ ಇಬ್ಬರು ಯುವತಿ ಏನೋ ಬಾಲಕಿಯರನ್ನು ಕಳಿಸ್ಬೇಕಾಗಿತ್ತು ಅಲ್ಲಿಯ ವಾರ್ಡನ್ನು. ಪ್ರಸಾದದ ನೆಪದಲ್ಲಿ, ಮೌನಾನುಷ್ಠಾನ ಪೂಜೆಯ ನೆಪದಲ್ಲಿ ಮಕ್ಕಳನ್ನ ಹಾಸಿಗೆಗೆ ಕರೀತಿದ್ದಲ್ಲ ಸ್ವಾಮೀಜಿಗಳು. ಇನ್ನೆಲ್ಲಕ್ಕಿಗೆ ರಕ್ಷಣೆ ಇದೆ ಅಂತ ಸ್ವಾಮೀಜಿನ ಜೈಲಿಗೆ ಹಾಕ್ತಾರ್ರಿ. ಜೈಲಿಗಾಗಿ ಬಿಡುಗಡೆ ಬಂದ್ರೆ ಇದೇ ಜನ ಹೋಗಿ ಹಣಿನ ಪಾದಕ್ಕೆ ಹಚ್ಚಿ ಶರಣು ಶರಣಾರ್ಥಿನ ಹೇಳಿ ಶಾಲ್ ಹಾಕಿ ಮಾಲೆ ಹಾಕಿ ನಾವು ನಿಮ್ ಜೊತೆಗಿದ್ದೇವೆ ಅಂತ ಹೇಳಿ ಸ್ವಾಮೀಜಿನ ಕರ್ಕೊಂಡ್ಬರ್ತಾರೆ. ಯಾವ ಸಂದೇಶವನ್ನ ಕೊಡ್ತಾ ಇದ್ದೀರಿ? ಹೆಣ್ಣು ಮಕ್ಕಳನ್ನ ತಲೆ ಮೇಲೆ ಹೊತ್ತುಕೊಂಡು ಇಡೀ ಜಗತ್ತಿಗೆ ತೋರಿಸಿದ ಪರಂಪರೆ ಬಸವ ಪರಂಪರೆ, ಲಿಂಗಾಯತ ಪರಂಪರೆ. ಆದ್ರೆ ಇವತ್ತು ಹಾಗಾಗಿ ಮಠದೊಳಗೂ ರಕ್ಷಣೆ ಇಲ್ಲ. ಆಸ್ಪತ್ರೆ ಒಳಗಡೆ ವೈದ್ಯನ ಹತ್ರ ಮೊನ್ನೆ ಒಂದು ರೀಸೆಂಟ್ ಆಗಿರಿ ಅದು ಎಲ್ಲೂ ಪ್ರಚಾರ, ಅದು ಎಲ್ಲೂ ಅದ್ರ ಬಗ್ಗೆ ವರದಿ ಆಗಲಿಲ್ಲ, ಏನಾಗಲಿಲ್ಲ. ನಮ್ಮ ಹತ್ರ ಆ ವಿಷಯ ಬಂತು. ಅದು ಏನಂತಾರಲ್ಲ, ಹೊಟ್ಟೆ ಒಳಗಿಟ್ಟು ರಟ್ಟಿ ಒಳಗಿಲ್ಲ ಅನ್ನೋ ಪರಿಸ್ಥಿತಿ ಒಳಗೆ ನಾನು ಅದೀನಿ ಸದ್ಯ. ನಾನೇನಾರ ಒಂದು MLA MP ಆಗಿದ್ರೆ ಅವನನ್ನ ಮಾತ್ರ ನಡ ರೋಡ್ ಒಳಗೆ ಶೂಟ್ ಮಾಡಿಸ್ತಿದ್ದೆ. ನಾನು ಡಾಕ್ಟರ್ ಹತ್ರ ಹೋಗಿದ್ದಾರೆ, ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ಆ ಹುಡುಗಿ ಮೇಲೆ ಅವನು 3 ಸಾರಿ ಅತ್ಯಾಚಾರ ಮಾಡಿದ. ತಿರ್ಗಾ ಆ ಹುಡುಗಿನ ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ಬಿಡ್ತಾರೆ. ಹೆಂಗ್ ಹೇಳ್ಬೇಕು ಶುಭಾಶಯ? ಇಷ್ಟು ಎಲ್ಲದರ ಮಧ್ಯೆ, ಇಷ್ಟು ಅತ್ಯಾಚಾರಗಳ ಮಧ್ಯೆ, ಇಷ್ಟು ದೌರ್ಜನ್ಯಗಳ ಮಧ್ಯೆ, ಇಷ್ಟು ದಬ್ಬಾಳಿಕೆಗಳ ಮಧ್ಯೆ, ಇಷ್ಟು ಪುರುಷ ಪ್ರಧಾನ ವ್ಯವಸ್ಥೆ, ಪೇಟ್ರಿಯಾಟಿಕ್ ಸೊಸೈಟಿಯ ಬೇರುಗಳ ಬಲಿಷ್ಠತೆಯ ಮಧ್ಯೆಯೂ ಕೂಡ ಜಗತ್ತಿನಲ್ಲಿಯೇ ನಾವು ಇದ್ದೇವೆ ಅಂತಕ್ಕಂಥದ್ದು ಎವ್ರಿ ಡೇ ಅವಳು ಸಾಧನೆ ಮಾಡಿ ತೋರಿಸ್ತಾ ಇದ್ದಾಳಲ್ಲ. ಎವ್ರಿ ಡೇ ಅವಳು ತನ್ನ ಕೈಗಳ ಮುಖಾಂತರ ಸಾಧನೆ ಚಪ್ಪಾಳೆಯನ್ನು ತಡ್ತಾ ಇದ್ದಾಳಲ್ಲ. ಎವ್ರಿ ಡೇ ಇಂಥ ಅತ್ಯಾಚಾರಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾಳಲ್ಲ. ದೌರ್ಜನ್ಯಗಳ ವಿರುದ್ಧ ಎದೆ ಕೊಟ್ಟು ಹೋರಾಡ್ತಾ ಇದ್ದಾಳಲ್ಲ. ಶುಭಾಶಯ ಹೇಳ್ಬೇಕಲ್ಲ ಕೊನೆಗಾದ್ರೆ ಆಕೆಗೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಕೊನೆಗೆ. ಮಹಿಳೆಯರ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ಅದು ಜೀವಪರತೆಯ ಬಗ್ಗೆ ಮಾತಾಡೋದು. ಈ ದೇಶದಲ್ಲಿ ಮಹಿಳೆಯರ ಬಗ್ಗೆ ಮಾತಾಡುವಾಗ ಸಂವಿಧಾನದ ಬಗ್ಗೆ ಮಾತಾಡದೆ ಹೋದ್ರೆ ನಾವಿದ್ದು ಸ್ವಲ್ಪ. ಮಹಿಳೆಯರ ಸಬಲೀಕರಣ, ಮಹಿಳೆಯರ ಸಮಾನತೆ, ಮಹಿಳೆಯರ ಸ್ವಾತಂತ್ರ್ಯ, ಸಂವಿಧಾನ ಒಂದೇ ನಾಣ್ಯದ 2 ಮುಖಗಳು. ಬಹುಶಃ ಬಸವಣ್ಣನವರ ನಂತರ, ಬಸವಾದಿ ಶರಣರ ನಂತರ ಕಾನೂನಾತ್ಮಕವಾಗಿ ಹೆಣ್ಮಕ್ಳಿಗೆ ನ್ಯಾಯವನ್ನ ಒದಗಿಸಿಕೊಟ್ಟವರು ಈ ನೆಲದಲ್ಲಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಸ್ನೇಹಿತರೆ. ಚಪ್ಪಾಳೆ ಹೊಡಿಬೇಕು ನೀವು. ಯಾವುದಕ್ಕೂ ಚಪ್ಪಾಳೆ ಕಟ್ಟಬೇಕು, ಯಾವುದಕ್ಕೂ ಕಟ್ಟಬಾರ್ದು ಅನ್ನೋ ಕನ್ಫ್ಯೂಷನ್ ಒಳಗ ನಾವು ಇರ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಹೊಲೆ ಮಾದಿಗರ ನಾಯಕ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ರಿಸರ್ವೇಶನ್ ಕೊಟ್ಟಿರೋರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಜಾತಿಯ ನಾಯಕ ಅಲ್ಲ. ಇವತ್ತ ವೇದಿಕೆ ಮೇಲೆ ನಮ್ಮ ಈ ಹೆಣ್ಮಕ್ಳನ್ನ, ನನ್ನನ್ನ ಒಳಗೊಂಡಂತೆ, ನಿಮ್ಮನ್ನ ಒಳಗೊಂಡಂತೆ ಯಾರಾದ್ರೂ ನೀವೆಲ್ಲ ಮೈ ತುಂಬ ಬಟ್ಟೆ ಹಾಕೊಂಡು ಗೌರವದಿಂದ ಕಾಲ್ ಮೇಲೆ ಕಾಲ್ ಹಾಕೊಂಡು ಪುರುಷರು ಸರಿಸಮಾನವಾಗಿ ಕುತ್ಕೊಂಡಿರಿ ಅಂದ್ರೆ ಅದಕ್ಕೆ ಈ ದೇಶದೊಳಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರೋ ಸಂವಿಧಾನ ಕಾರಣ. ಸಂವಿಧಾನ ಇದೆ ಅನ್ನೋ ಕಾರಣಕ್ಕೆ ಈ ನೆಲದಲ್ಲಿ ಮಹಿಳೆಯರು ಉಸಿರಾಡ್ತಾ ಇದ್ದಾರೆ, ಜೀವಂತ ಇದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸ್ವತಂತ್ರ ಬರೋದಕ್ಕಿಂತ ಪೂರ್ವದಲ್ಲಿ, ಸಂವಿಧಾನ ಜಾರಿಯಾಗೋದಕ್ಕಿಂತ ಪೂರ್ವದಲ್ಲಿ ಈ ದೇಶದಲ್ಲಿ ಒಂದು ಪುಸ್ತಕ ಆಡಳಿತದಲ್ಲಿ ಇದ್ದದ್ದು ಮನಸ್ಸು. ಸ್ವತಂತ್ರ ಬಂದು 75 ವರ್ಷಗಳು ಕಳೆದ್ರು ಮನುಸ್ಮೃತಿ ಇಂಡೈರೆಕ್ಟ್ ಆಗಿ ಜಾರಿಯಲ್ಲಿದೆ. ಇದನ್ನು ಯಾರು ವಿರೋಧಿಸಿದ್ರು ಬಿಟ್ರು ಐ ಡೋಂಟ್ ಕೇರ್. ಹೇಳೋದನ್ನ ನೇರವಾಗಿ ಹೇಳಿ. ನಮ್ಮನ್ನು ತುಳಿದಿರೋದನ್ನ ಹೇಳ್ಬೇಕಲ್ಲ, ಶತಮಾನಗಳವರೆಗೆ ನಮ್ಮನ್ನ ಬಗ್ಸಿರೋದನ್ನ ಹೇಳ್ಬೇಕಲ್ಲ, ನಮ್ಮ ಜುಟ್ಟು ಹಿಡಿದು ಓಡಾಡಿಸಿರೋದನ್ನ ಹೇಳ್ಬೇಕಲ್ಲ, ಹೇಳಲೇಬೇಕು. ಆ ಮನುಸ್ಮೃತಿ ಹೇಗೆ ಇಂಡೈರೆಕ್ಟ್ ಆಗಿ ಜಾರಿಯಲ್ಲಿದೆ ಅಂತ ಹೇಳಿದ್ರೆ,
ಹೋದ ವರ್ಷ ಪ್ರಜಾವಾಣಿಯ ಮುಖಪುಟದಲ್ಲಿ ಒಂದು ಲೇಖನ ಒಂದು ಸ್ವಾಮೀಜಿ ಒಂದು ಮಾತುಗಳನ್ನು ಹೇಳ್ತಾರೆ, ಅದನ್ನು ಅವರು ಪ್ರಿಂಟ್ ಮಾಡ್ತಾರ, ಸಾಕಷ್ಟು ವ್ಯಾಪಕ ಚರ್ಚೆ ಆಗ್ತದೆ, ವಿರೋಧಗಳು ಬರ್ತದೆ. ಅವಾಗ ಪ್ರಜಾವಾಣಿ ಸಂಪಾದಕರು ಕ್ಷಮೆಯನ್ನು ಕೇಳ್ತಾರೆ. ಸಚ್ಚಿದಾನಂದ ಸ್ವಾಮೀಜಿ ಅಂತಕ್ಕಂಥ ಹೆಣ್ಣು ನಮ್ಮ ಪ್ರಾಸ್ತಾವಿಕವಾಗಿ ಮಾತಾಡೋದು ಹೇಳಾಗ್ತಿದ್ರು, ಅಡುಗೆ ಮಾಡೋದ್ರ ಬಗ್ಗೆ, ಚಂದ ಇರೋದ್ರ ಬಗ್ಗೆ ಹೇಳಾಕತ್ತಿದ್ರು. ಹೆಣ್ಮಗಳು ಗಂಡನಿಗೆ ರುಚಿಯಾದ ಅಡಿಗೆಯನ್ನ ಮಾಡಿ ಹಾಕಬೇಕು. ಗಂಡನನ್ನ ಯಾವುದೇ ಕಾರಣಕ್ಕೂ ಪ್ರಶ್ನೆಯನ್ನ ಮಾಡಬಾರದು. ಗಂಡನ ಸರಿ ಸಮಾನವಾಗಿ ಎಂದೂ ನಿರೀಕ್ಷೆಗಳನ್ನ ಬಯಸಬಾರದು. ಗಂಡನ ಸರಿ ಸಮಾನವಾಗಿ ಮೊದಲೇ ಮಾತು ಕುತ್ಕೋಬಾರ್ದಕ್ಕಿ. ಗಂಡನನ್ನ ಎಲ್ಲ ವಿಧದಲ್ಲೂ ಸಂತೃಪ್ತಿಗೊಳಿಸಬೇಕು. ಗಂಡನಿಗೆ ಎಲ್ಲ ರೀತಿಯಿಂದಲೂ ಸುಖವನ್ನು ಕೊಡಬೇಕು. ಗಂಡನ ಸುಖವೇ ತನ್ನ ಸುಖ ಎಂದು ಭಾವಿಸಬೇಕು. ಗಂಡನ ದೌರ್ಜನ್ಯಗಳನ್ನ ಪ್ರಶ್ನೆ ಮಾಡದೆ ಒಪ್ಕೋಬೇಕು. ಗಂಡನ ಪ್ರತಿ ಹೆಜ್ಜೆಯಲ್ಲೂ ಅವಳು ತನ್ನ ಆಸೆ ಆಕಾಂಕ್ಷೆ ಕನಸುಗಳನ್ನೆಲ್ಲ ಬಿಟ್ಟು ಹೆಜ್ಜೆನ ಹಾಕಬೇಕು. ಅಂದಾಗ ಅವಳಿಗೆ ಆದಿಶಕ್ತಿ ಒಲಿತಾಳೆ. ಅವಾಗ ಅವಳಿಗೆ ಮೋಕ್ಷ ಪ್ರಾಪ್ತಿರಸ್ತು ಆಗ್ತದೆ. 75 ವರ್ಷ ಸ್ವಾತಂತ್ರ್ಯ ಬಂದು 21ನೇ ಶತಮಾನದೊಳಗದೆ ಇನ್ನಾ ಗಂಡಗ ಅಡಿಗೆ ಮಾಡಿ ಹಾಕೋದ, ಇನ್ನಾ ಬೇಯಿಸಿ ಹಾಕೋದ, ಇನ್ನಾ ಕುಚ್ಚ ಹಾಕೋದ, ಇನ್ನಾ ಉಳೆದಲ್ಲಿ ತಗೊಂಡು ಹೋಗೋದ, ಇನ್ನಾ ಬೆವರು ಒರೆಸ್ಕೊಳ್ಳೋದ, ಇನ್ನಾ ಶರಕ್ ತಗೊಂಡು ಒರೆಸ್ಕೊಳ್ಳೋದ, ಇನ್ನಾ ರೊಟ್ಟಿ ಬಡಿಯೋದ, ಇನ್ನಾ ಒಗ್ಯಾಣ ಕಸ ನೆಲ ಮುಸುರಿ ಮಾಡೋದ. ಯಾಕೆ ನಾವೇನ್ ಬಾಂಡ್ ಪೇಪರ್ ಮೇಲೆ ಬರ್ಕೊಂಬಂದೇವೇನ ನಾವ ಮಾಡ್ತೀವಿ ಅಂತ ಏನ್ರಿ? ಬಾಂಡ್ ಪೇಪರ್ ಮೇಲೆ ಬರ್ಕೊಂಬಂದೇವ? ಲಿಂಗರಾಜ್ ಅಂಗಡಿಯವ್ರು ಯಾಕೆ ರೊಟ್ಟಿ ಬಡಿಬಾರ್ದು? ಯಾಕೆ ಕೊಟ್ಟಿಲ್ಲ? ಕೌಜಲ್ಗಿ ಅವ್ರು ಯಾಕೆ ಬ್ರಷ್ ಹಾಕಿ ಬಟ್ಟಿ ತಿಕ್ಕಬಾರ್ದು? ಶಿಕ್ಷಣ ಸಂಸ್ಥೆ ಅಧ್ಯಕ್ಷರ ಕಲ್ಲು ಒರೆಸಬಾರ್ದು ಮನ್ಯಾಗ? ಯಾಕ್ರಿ? ಜೆಂಡರ್ ಈಕ್ವಾಲಿಟಿ. ಜೆಂಡರ್ ಈಕ್ವಾಲಿಟಿ ಅಲ್ಲ ಸಂವಿಧಾನದ 14ನೇ ವಿಧಿ ಏನು ಹೇಳುತ್ತದೆ? ಅಂಬಾನಿನೂ ಒಂದ, ಅದಾನಿನೂ ಒಂದ, ಗೌಡ್ರು ಒಂದ, ದಲಿತರು ಒಂದ, ಪುರುಷರು ಒಂದ, ಮಹಿಳೆಯನು ಒಂದ. ಮತ್ತಿನ್ನೆಲ್ಲಿ ಮೇಲು ಹೆಚ್ಚಲು ಬರ್ತದೆ. ಇದು ಬಂತು. ರೀಸೆಂಟ್ ಆಗಿ ಉಡುಪಿ ಒಬ್ಬ ಸ್ವಾಮೀಜಿ ಹೇಳ್ತಾರೆ, ಮುಟ್ಟಾದ ಹೆಣ್ಣು ಮಗಳು ಅಡಿಗೆಯನ್ನ ಮಾಡಿದ್ರೆ, ಇದು ಮನುಸ್ಮೃತಿ ಅನ್ನದ, ನೀವು ಬೇಕಾದ್ರೆ ಹೋಗಿ ಓದ್ರಿ. ಮುಟ್ಟಾದ ಹೆಣ್ಣು ಮಗಳು ಅಡಿಗೆಯನ್ನ ಮಾಡಿದ್ರೆ ಅದನ್ನ ಉಂಡ ಗಂಡ ನಾಯಿಯಾಗಿ ಹುಟ್ಟುತ್ತಾನೆ ಮುಂದಿನ ಜನ್ಮದಲ್ಲಿ ಅಂತಕ್ಕಂಥ ಮಾತು. ಹೋದ ವರ್ಷ ನಾನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿಗೆ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಮ್ಮ ಜ್ಞಾನಪಟ್ಟ ಸ್ವಾಮೀಜಿಗಳ ಜೊತೆ ಅಲ್ಲಿ ವಸತಿ ನಿಲಯಗಳಿಗೆ ಭೇಟಿ ನೀಡಿದ್ವಿ. ನಾವು ವಿದ್ಯಾರ್ಥಿನಿಯರ ವಸತಿ ನಿಲಯಗಳಿಗೆ ರಿಜಿಸ್ಟರ್ ಅಲ್ಲಿ ಅಂಕಿಅಂಶಗಳು ಬೇರೆ ಇದ್ದು, ವಾಸ್ತವವಾಗಿ ನೋಡಿದಾಗ ಕಮ್ಮಿ ಇತ್ತು ಸಂಖ್ಯೆ. ಎಲ್ಲಿ ಹೆಣ್ಮಕ್ಳು ಅಂತ ಹೇಳಿ ಕೇಳಿದ್ವಿ ನಾವು, ಎಲ್ಲಿ ವಿದ್ಯಾರ್ಥಿನಿಯರು? ಅವರೆಲ್ಲ ನೀರು ಹಾಕೊಳ್ಳಿಕ್ಕಾಗ್ಯಾರ್ರಿ. ಗೊತ್ತಾಗ್ತದಲ್ಲ, MC ಆಗ್ಯಾರ್ರಿ ಅವ್ರ. ಋತುಚಕ್ರಕ್ಕೆ ಒಳಗಾಗ್ಯಾರ್ರಿ. ಅದಕ್ಕೆ ಅವರು ಒಂದ್ 5 ಆ ಮುಗಿಯವರೆಗೂ ಒಂದ್ 5 ದಿವಸ ಊರು ಹೊರಗಿರ್ತಾರ್ರಿ, ಆಮೇಲೆ ಕಡೆ ಬರ್ತಾರ್ರಿ. ತುಮಕೂರು ಜಿಲ್ಲೆಯ ಗೊಲ್ಲಹಟ್ಟಿ ಖುದ್ದು ನ್ಯಾಯಾಧೀಶರೇ ಹೋಗಿದ್ದಾರೆ ಆ ಹಳ್ಳಿಗೆ. ನಿಮ್ಮನ್ನ ಎಲ್ಲರನ್ನ ಇಡೀ ಊರನ್ನ ಅರೆಸ್ಟ್ ಮಾಡಿಸ್ಬಿಡ್ತೀನಿ ಮಕ್ಕಳ ಅಂತ ಹೇಳಿದ್ರು. ಕಾರಣ ಅಲ್ಲಿ ಯಾವುದೇ ಹೆಣ್ಮಕ್ಳು ಋತುಮತಿ ಆದ್ರೂ, ನೀರ್ ಹಕ್ಕಳಕ್ಕಾದ್ರೂ, ಡಿಲಿವರಿ ಆದ್ರೂ ಅವರನ್ನ 11 ದಿವಸ ಊರ ಆಚೆಗಿಡ್ತಾರೆ ಕಾಡಲ್ಲಿ. ನೀವು ಹೋಗಿರ್ಬೇಕ. ನಾ ಯಾವ್ದಾದ್ರು ಸುಳ್ಳು ಹೇಳಿನ ಅಂತಂದ್ರೆ ಎಲ್ಲ ಸಾಕ್ಷಿ ಸಮೇತದು. ಡಿಲಿವರಿ ಆದ ಹೆಣ್ಮಗಳು ಮಗು ಸಾವನ್ನಪ್ತದೆ ಅಂದ್ರೆ ಚೋಳು ಮತ್ತೆ ಜರಿ ಕಡಿದು ಮೈಯೆಲ್ಲ ಹಸಿರಾಗಿ ಸಣ್ಣ ಕೂಸು ಸತ್ತು ಹೋಗ್ತದೆ. ಆ ಬಾಣಂತಿಗೆ ಗಾಳಿ ಚಳಿಗೆಲ್ಲ ಮಕ ಮೈಯೆಲ್ಲ ಬಾವು ಬಂದ್ಬಿಟ್ಟಿರ್ತದೆ. ಖುದ್ದು ನ್ಯಾಯಾಧೀಶರು ಹೋಗ್ತಾರ್ರಿ ಆ ಹಳ್ಳಿಗೆ. ನಾವು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಬೇಕಾಗ್ತದೆ ಇಡೀ ಊರಿನ ಮೇಲೆ ಅಂತಕ್ಕಂಥ ಮಾತನ್ನ ಎಚ್ಚರಿಕೆ ಕೊಡ್ತಾರೆ. ಒಬ್ಬ ನ್ಯಾಯಾಧೀಶರು ನಿಂತ್ಕೊಂಡು ಆ ಮಹಿಳೆನ ಒಳಗೆ ಕರ್ಕಲೇಬೇಕಂತ ಹೇಳಿದಾಗ 11 ಕೊಡಪನ ನೀರನ್ನು ಅವಳು ಮೈ ಮೇಲೆ ಉಗ್ತಾರೆ.
ಹಸಿ ಬಾಣಂತಿ ಮೈಲಿಗೆ ಶ್ರೇಷ್ಠ ಕನಿಷ್ಠ ವಿಚಾರಗಳು. ಆಕಿ ಹೊರಗಾಗ್ಯಾಳಂತ, ಆಕಿ ನೀರ್ ಹಾಕೊಳ್ಳಿಕ್ಕಾಗ್ಯಾಳಂತ, ಆಕಿ MC ಆಗ್ಯಾಳಂತ, ಅದಕ್ಕೆ ಆಕಿನ 5 ದಿವಸ ಇಟ್ಟ ಮೇಲೆ 5 ದಿವಸ ಆದ್ಮೇಲೆ ಆಕಿ ಪವಿತ್ರ ಆಗ್ತಾಳಂತ ಆಕಿ ಬರ್ತಾಳ. ಇಲ್ಲೂ ಇರೋ ಹೆಣ್ಮಕ್ಳು ಇಷ್ಟೆಲ್ಲ ಫಾಶ್ ಇದ್ದು, ಇಷ್ಟೆಲ್ಲ ಎಜುಕೇಟೆಡ್ ಇದ್ದು, ತಿಳುವಳಿಕೆ ಇದ್ದು ದೇವ್ರ ಗುಡಿಗೆ ಬರ್ರಿ ಅಂದ್ರೆ ಕೆಲವೊಂದಿಷ್ಟು ಜನ ಬರೋದಿಲ್ಲ. ಯಾಕಂತ ಕೇಳಬೇಕು ಅವ್ರನ್ನ. ಇಲ್ಲ ಬರೋದಿಲ್ಲ. ಯಾರ ನೀವು ಹೋಗ್ತೀರೇನ ದೇವ್ರ ಗುಡಿಗೆ ಅಂತ ಸಂದರ್ಭದಾಗ? ಹೋಗೋದಿಲ್ಲ. ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಹೋಗ್ತೀರೇನಂತ ಸಂದರ್ಭದಾಗ? ಹೋಗೋದಿಲ್ಲ. ಸಣ್ಣ ಮಕ್ಕಳು ಮುಟ್ತೀರೇನ? ಮುಟ್ಟೋದಿಲ್ಲ. ಮನ್ಯಾಗಿರೋ ದೇವ್ರ ಮನೆಗೆ ಹೋಗ್ತೀರೇನ? ದೇವ್ರ ಗುಡಿ ಬಿಟ್ಟು ಹಾಕಿರಿ ಊರಾಗಿನ್ನು. ಮನ್ಯಾಗಿರೋ ದೇವ್ರ ಮನೆ ಒಳಗೆ ಹೋಗ್ತೀರೇನ? ಇನ್ನೂ ಒಂದಿಷ್ಟು ಜನ ಪಾವಿತ್ರತೆ ಹೆಸರಲ್ಲಿ ಅಡಿಗೆ ಮನೆಗೆ ಸಹಿತ ಹೋಗೋದಿಲ್ಲ. ಹಿತ್ತಲ್ದಾಗ ಉಳ್ಕೊಳ್ತಾರ. ಒಂದ್ ಚರ್ಗಿ ನೀರ್ ತಂಬಿಲ್ಲಿಡ, ಮುಟ್ಟಬೇಡ ನನ್ನ. ಒಂದ್ ಅನ್ನ ತಾಟ್ ಸರಸಿರ್ಲಿ, ಮುಟ್ಟಬೇಡ ನನ್ನ, ಹೋಗ ಆ ಕಡೆ. ನಿಜ ಹದಿಲ್ಲಿದೆಲ್ಲ? ಹೌದಾ ಇಲ್ಲ? ಇದು ನಿಜ. ನಾವು ಮೊನ್ನೆ ಉತ್ತರ ಪ್ರದೇಶದಲ್ಲಿ ಒಂದು ಪರೀಕ್ಷೆ ನಡೀತಾ ಇತ್ತು, ಕೇಂದ್ರ ಲೋಕ ಸೇವಾ ಆಯೋಗದ್ದು. ಅಲ್ಲಿ ಒಬ್ಬ ಮೇಲ್ವಿಚಾರಕ್ಕೆ ಏನ್ ಮಾಡ್ತಾಳೆ ಅಂದ್ರೆ, ಒಬ್ಬ ವಿದ್ಯಾರ್ಥಿನಿ ಒಳ ಉಡುಪನ್ನ ಚೆಕ್ ಮಾಡ್ತಾಳೆ. ನಗೋದಲ್ರಿ ಮೇಡಮ್, ಇಟ್ಸ್ ಯುವರ್ ಇಶ್ಯೂ. ನನ್ನನ್ನು ಹಂಗೆ ಯಾರು ಮಾಡಿಬಿಟ್ರಂದ್ರ ಸಾಯವರೆಗೂ ಆಚೆಗೆ ಬರಬಾರ್ದು ಅಂತ ಗತಿ ಕಾಣಿಸ್ತೇನೆ. ನಾವು ಒಳ ಉಡುಪುಗಳನ್ನ ಚೆಕ್ ಮಾಡ್ತಾಳೆ. ನೀನು ಏನಾರ ನೀರು ಹಾಕೊಳ್ಳಿಕ್ಕಾಗೇನ MC ಆಗಿ ಏನನ್ನ ಕಾರಣಕ್ಕೆ ಒಳ ಉಡುಪನ್ನು ಚೆಕ್ ಮಾಡ್ತಾಳೆ. ನೀ ನೀರ್ ಹಾಕೊಳ್ಳಕ್ಕಾಗಿ ನಮ್ಮ ಶಿಕ್ಷಣ ಸಂಸ್ಥೆ ಒಳಗೆ ಬಂದ್ರೆ ಶಿಕ್ಷಣ ಸಂಸ್ಥೆ ಮೈಲಿಗೆ ಆಗ್ತದೆ. ಪರೀಕ್ಷೆನೇ ಬರೆಯೋದಿಲ್ಲ, ಹುಡುಗಿ ಓಡೋಗ್ಬಿಡ್ತದೆ, ಹತ್ಕೊಳ್ತಾ. ನನ್ನೊಂದು ಪ್ರಶ್ನೆ, ಇದಕ್ಕೆ ಇಂಥ ಶ್ರೇಷ್ಠ ಕನಿಷ್ಠ ಮಡಿ ಮೈಲಿಗೆ ಮನುಸ್ಮೃತಿಯ ವಿಷಯಗಳಿಗೆ ಬಸವಣ್ಣ 12ನೇ ಶತಮಾನದಲ್ಲಿ ವಿದಾಯವನ್ನ ಇಕ್ಕಿದ್ದಾರೆ. ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ. ಹಿಂಗೆಲ್ಲ ಯಾರು ಮಾಡಂತಾರ ಅಂತಂದ್ರೆ, ವೇದ ಶಾಸ್ತ್ರ ಹೇಳ್ತಿತ್ತಂತ ಹೇಳ್ತಾರ. ಮುಟ್ಟಾದವರು ಕರ್ಕೋಬೇಡ್ರಿ, ಮುಟ್ಟಾದವ್ರ ಕಡೆಯಿಂದ ಮುಟ್ಟಿಸ್ಬೇಡ್ರಿ, ಮುಟ್ಟಾದವ್ರ ಕಡೆಯಿಂದ ಇವೆಲ್ಲ ಕಾರ್ಯಗಳನ್ನ ಮಾಡಿಸ್ಬೇಡ್ರಿ ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕೆ ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, ತರ್ಕದ ಬೆನ್ನ ಬಾರನಿತ್ತುವೆ, ಆಗಮದ ಮೂಗ ಕೊಯ್ಯುವೆ ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ ಅಂತಕ್ಕಂಥ ಸೂತಕವನ್ನು ಕುರಿತು ಬಹಳ ಅರ್ಥಗರ್ಭಿತವಾಗಿದೆ. ಹೀಗೆ ಬಸವಣ್ಣ ಕ್ರಾಂತಿಕಾರಿ ನಡೆಯನ್ನು ಅನುಸರಿಸಿದ್ರು. ಮುಂದುವರೆದು ಬಸವಾದಿ ಶರಣರು ಹೇಳ್ತಾರೆ ಈ ಮುಟ್ಟು ಮೈಲಿಗೆ ವಿಷಯದಲ್ಲಿ. ಒಂದು ಮುಟ್ಟಿನ ವಿಷಯದಲ್ಲಿ ಈ ದೇಶದ ಹೆಣ್ಣುಮಕ್ಕಳನ್ನು ಹೇಗೆ ತುಳಿದಿದ್ದಾರೆ, ಮುಟ್ಟಿನ ವಿಷಯದಲ್ಲಿ ಧರ್ಮದ ಆಳಕ್ಕೆ ಅವಳನ್ನು ಒಳಪಡಿಸಿ ಹೇಗೆ ಅವಳನ್ನು ಆಚೆಗಿಟ್ಟಿದ್ದಾರೆ, ಹೇಗೆ ಅವಳ ಹಕ್ಕುಗಳನ್ನು ಕಿತ್ಕೊಂಡಿದ್ದಾರೆ, ಇದನ್ನ ಕುರಿತು ಶರಣರು 12ನೇ ಶತಮಾನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮುಟ್ಟಿನಿಂದ ಹುಟ್ಟಿದಾತ ಗರ್ಭಗುಡಿಗೆ ಹೋಗ್ತ. ಮೇಡಮ್, ಮುಟ್ಟಿನಿಂದ ಹುಟ್ಟಿದಾತ ಗರ್ಭಗುಡಿಗೆ ಹೊಕ್ಕ, ಮುಟ್ಟನ್ನ ಹೊತ್ತಾಕೆಯನ್ನ ಗುಡಿಯ ಹೊರಗಿಟ್ಟ. ಏನ? ಮುಟ್ಟನ್ನ ಹೊತ್ತಾಕೆಯನ್ನ ಗುಡಿಯ ಹೊರಗಿಟ್ಟ. ಮುಟ್ಟು 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 ಮೈಲಿಗೆ ಮೈಲಿಗೆ ಎಂದು ಹೇಗಳೆಯುವ ಹೇ ಮನುವಾದಿ ಕುನ್ನಿಗಳೇ, ಮುಟ್ಟು ಮೈಲಿಗೆಯಾದರೆ ಹುಟ್ಟು ಅದೆಂತ ದೊಡ್ಡ ಮೈಲಿಗೆ ಅಂತಕ್ಕಂಥ ಮಾತನ್ನ 12ನೇ ಶತಮಾನದಲ್ಲಿ